ಇದುವರೆಗೂ ಇಟ್ಟಿರ್ತಕ್ಕಂಥ ಅಷ್ಟು ಕೃಷ್ಣ ಸೀರೀಸ್ ನಾನು ಯಾವತ್ತೂ ಸಜೆಸ್ಟ್ ಮಾಡಿಲ್ಲ. ಅದ್ರ ಬದಲು ನಾನು ದೇವರ ಹೆಸರೇ ಸೇರ್ಕೊಂಡಿರೋದು ದೊಡ್ಡ ಬ್ಲೆಸ್ಸಿಂಗ್. ಬುಡದಿಂದನೇ ಮಾತಾಡಬೇಕಾದ್ರೆ ಸ್ಟೋರಿ ರೈಟಿಂಗ್ ಹ್ಯಾಸ್ ಟು ಬಿ ಅಪ್ರಿಷಿಯೇಟೆಡ್. ಸೊ ಹಾಡಿಂದು ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ಹಾಡುಗಳ ಸರಮಾಲೆ ಹೇಗಿದೆ ಫಿಲ್ಮ್? ಸಾಂಗ್ಸ್ ಕಂಪೋಸ್ ಮಾಡಿದ್ದು ವಂಡರ್ಫುಲ್ ಸಾಂಗ್ಸ್ ಮಾಡಿದ್ದಾರೆ. ಅಂಡ್ ಮೂವಿಯಲ್ಲಿ ಏನೋ ಒಂದು ಸಾಂಗ್ ಮಾತ್ರ ಹೇಮಂತ್ ಜಾಯ್ಸ್ ಅಂತ ಮಾಡಿದ್ರು. ಅಂಡ್ ಸಿನಿಮಾದ ಇಡೀ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ಹೇಮಂತ್ ಜಾಯ್ಸ್ ಮಾಡಿದ್ರು. ಐ ಥಿಂಕ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಬಗ್ಗೆ ನಾನು ವಿಶೇಷವಾಗಿ ಹೇಳಲೇಬೇಕು. ಸಿನಿಮಾಗೆ ನಮಗೆ ಒಂದು ಸ್ಟ್ರೆಂತ್ ಬಂದಿರೋದು, ಒಂದು ಸಪೋರ್ಟ್ ಬಂದಿರೋದು ಬಿಕಾಸ್ ಆಫ್ ದಿ ಬ್ಯಾಕ್ ಗ್ರೌಂಡ್ ಸ್ಕೋರ್. ಯಾಕಂದ್ರೆ ಎಷ್ಟೊಂದು ಸನ್ನಿವೇಶಗಳಿದ್ದಾವೆ, ನಿಮಗೆ ಅಲ್ಲಿ ನಡೆಯುವಂತ ವಿಚಾರನ ಸೈಲೆನ್ಸ್ ಅಲ್ಲಿ ಇದ್ರೂ ನಿಮ್ಗೆ ಗೂಸ್ ಬಂಪ್ಸ್ ಕೊಡಿಸ್ಬೇಕು. ಏನಾಗತ್ತೆ ಮುಂದೆ, ಕೆಲವೊಂದ್ಸಲ ಹೀರೋ ಸೈಲೆಂಟ್ ಆಗಿದ್ದು ಸೈಲೆನ್ಸ್ ಆಲ್ಸೋ ನಿಮ್ಗೆ ಒಂದು ಥ್ರಿಲ್, ಒಂದು ಫೀಲ್ ಕೊಡ್ಬೇಕು, ಒಂದು ಟೆರರ್ ಫೀಲ್ ಕೊಡ್ಬೇಕು. ಆಮೇಲೆ ಅಟ್ ದ ಸೇಮ್ ಟೈಮ್ ಎಮೋಷನಲ್ ವಿಷಯಗಳಲ್ಲಿ ಸುಮಾರು ಕಡೆ ಸೈಲೆನ್ಸ್ ಸ್ಪೀಕ್ಸ್ ವಿತ್ ಮ್ಯೂಸಿಕ್ ನಮ್ಮ ಸಿನಿಮಾದಲ್ಲಿ. ಸೊ ಆ ವಿಷಯದಲ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ವಿಲ್ ಅಗೇನ್ ಅದು ಒಂದು ಲ್ಯಾಂಡ್ ಮಾರ್ಕ್ ಕ್ರಿಯೇಟ್ ಮಾಡುತ್ತೆ ಯುದ್ಧಕಾಂಡದ್ದು. ಅಂದ್ರೆ ಕೆಲವೊಂದು ಪ್ರೋಗ್ರಾಮಿಂಗ್ ನಾವು ಮಾಡಿರೋದು, ಕೆಲವೊಂದು ಸ್ಟೈಲ್ ಆಫ್ ಕಂಪೋಸಿಷನ್ಸ್ ಎಲ್ಲೋ ಒಂದ್ ಕಡೆ ಕ್ರಿಸ್ಟೋಫರ್ ನೋಲನ್ ಆಗಿರ್ಬೋದು, ಜೇಮ್ಸ್ ಕ್ಯಾಮರನ್, ಈ ತರದ್ದೆಲ್ಲ ಕೆಲವೊಂದು ವ್ಯಕ್ತಿಗಳು ಮಾತ್ರ ಅಳವಡಿಸ್ಕೊಂಡಿರ್ತಕ್ಕಂಥ ಬಹಳ ವಿಶೇಷವಾದ ಗುಟ್ಟುಗಳಿದಾವೆ. ಆ ತರದ್ದು ನಾವು ಇದರಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಅದು ಕೇಳೋನಿಗೆ ಅಂದ್ರೆ ಸಿನಿಮಾ ನೋಡ್ಬೇಕಾದ್ರೆ ಸ್ಕ್ರೀನಿಗೆ ಹಿಪ್ನೋಟೈಸ್ ಆಗಿರ್ತಾನೆ, ಬಟ್ ಆಕ್ಚುಲಿ ಅವನಿಗೆ ಮ್ಯೂಸಿಕ್ ಆ ಸಿಚುಯೇಷನ್ ಬೂಸ್ಟ್ ಮಾಡ್ತಾ ಇರುತ್ತೆ. ಅದು ಯಾವ ಸ್ಪೀಕರ್ ಇಂದ ಬರಬೇಕು, ಎಲ್ಲಿಂದ ಬರಬೇಕು, ಅದನ್ನೆಲ್ಲ ಅಷ್ಟು ಚೆನ್ನಾಗಿ ಅಂದ್ರೆ ಆ ಮೂಡಿಗೆ ಹಂಗೆ ಡಿಸೈನ್ ಮಾಡಿದೀವಿ. ಫಸ್ಟ್ ಟೈಮ್ ನೋಡೋನಿಗೆ ಅದು ಗೊತ್ತಾಗಲ್ಲ. ಹೋಗ್ತಾ ಹೋಗ್ತಾ ಟೆಕ್ನಿಕಲಿ ತುಂಬಾ ಡೀಪ್ ಆಗಿ ಅಬ್ಸರ್ವ್ ಮಾಡಿದ್ರೆ ಅಲ್ಲೊಂದು ಏನೋ ಒಂದು ಹೊಸ ಕ್ರಿಯೇಟಿವಿಟಿ ಮಾಡಿ ಅದು ಒಂದು ಸೋಲ್ಗೆ ಅಟ್ಯಾಚ್ ಆಗುತ್ತೆ ಆ ಸಾಂಗ್ಗಳು ಅನ್ನೋ ತರ. ಸೊ ಐ ಥಿಂಕ್ ಅದು ತುಂಬಾ ಚೆನ್ನಾಗಿ ಬಂದಿದೆ ಸರ್. ಥೀಮ್ ಸಾಂಗ್ ನಾವು ಕೇಳಿದ್ವಲ್ಲ, ತುಂಬಾ ಅದ್ಭುತವಾಗಿ ಬಂದಿದೆ. ಇನ್ನ ಹಿಟ್ ಕೊಡ್ಲಿ ಹಾಡು, ನಿಮಗೆ ಸಿನಿಮಾಗೆ ಒಂದು ಖುಷಿ ಕೊಡ್ಲಿ ಅಂತ ಹೇಳ್ತೀವಿ. ಏಪ್ರಿಲ್ 18 ಯುದ್ಧಕಾಂಡ ಅದ್ಭುತವಾಗಿ ಬರ್ತಾ ಇದೆ ಸರ್. ನೀವು ಕೃಷ್ಣ ಅನ್ನೋ ಹೆಸರಿನಲ್ಲಿ ಯಾರು ಸಿನಿಮಾ ಮಾಡಿದ್ರೆ ಎಲ್ಲವೂ ಸೂಪರ್ ಹಿಟ್ ಸರ್. ಏನಿದೆ ಆ ಕೃಷ್ಣ ಅನ್ನೋ ಹೆಸರಿನಲ್ಲಿ ಮಹಿಮೆ? ಕೃಷ್ಣನಿಂದ, ಕೃಷ್ಣ ಲವ್ ಸ್ಟೋರಿ, ಕೃಷ್ಣ ಮ್ಯಾರೇಜ್ ಸ್ಟೋರಿ, ಹೌ ಕಮ್ ಹೆಂಗೆ ಹೆಂಗ್ ಸಾಧ್ಯ ಇದು? ಅಜಯ್ ರಾವ್ಗೋಸ್ಕರನೇ ಕೃಷ್ಣ ನಾನೇ ಕೇಳಿ ನಿಮಗೆ ಹೇಳ್ತೀನಿ. ಹೌದಾ? ಬಟ್ ಯಾವ್ದೇ ಸಿನಿಮಾ ನಿಮ್ಗೆ ಕೃಷ್ಣ ಅನ್ನೋ ಫಿಲ್ಮ್ ಹೆಸರಿನಲ್ಲಿ ಅಪ್ರೋಚ್ ಮಾಡಿದ್ರೆ ನೀವು ಒಪ್ಕೋತೀರಾ? ಇಲ್ಲ, ಇದುವರೆಗೂ ಇಟ್ಟಿರ್ತಕ್ಕಂಥ ಅಷ್ಟು ಕೃಷ್ಣ ಸೀರೀಸ್ ನಾನು ಯಾವತ್ತೂ ಸಜೆಸ್ಟ್ ಮಾಡಿಲ್ಲ. ಅವರಾಗೆ ಬಂದಿರೋದು, ಇನ್ಕ್ಲೂಡಿಂಗ್ ಬಟ್ ಅವ್ರಿಗೂ ಅನ್ಸ್ಬಿಡುತ್ತೆ ಕೃಷ್ಣ ಯಾರು ಬೇಡ ಬ್ರ್ಯಾಂಡ್ ಕ್ರಿಯೇಟ್ ಆಗಿದೆ. ವೆರಿ ಲಕ್ಕಿ ಸ್ಟ್ಯಾಂಡರ್ಡ್ ಕೃಷ್ಣ ಅಂತೀವಲ್ಲ ಸರ್, ಹೆಂಗೆ ಅನ್ಸುತ್ತೆ ಹೆಸರು ಕೇಳಿದ್ರೆ? ವೆರಿ ಹ್ಯಾಪಿ, ವೆರಿ ಬ್ಲೆಸ್. ಅಂದ್ರೆ ನನಗೆ ಈಗ ಎಷ್ಟೊಂದು ಜನಕ್ಕೆ ಆ ಸ್ಟಾರ್ ಅನ್ನೋದು ಒಂದು ಟ್ಯಾಗ್ ಆಗಿರುತ್ತಲ್ಲ, ಅದ್ರ ಬದಲು ನನಗೆ ದೇವರ ಹೆಸರೇ ಸೇರ್ಕೊಂಡಿರೋದು ದೊಡ್ಡ ಬ್ಲೆಸ್ಸಿಂಗ್. ಓಕೆ, ಖುಷಿ ಆಗುತ್ತೆ ಹಾಗಾದ್ರೆ. ವೆರಿ ಮಚ್ ಫೈನ್ ಸರ್. ಸೊ ಯುದ್ಧಕಾಂಡ ಮೂವಿ ಐ ಥಿಂಕ್ ಏಪ್ರಿಲ್ 18 ಅಂಡ್ ಪವನ್ ಭಟ್ ಅವರ ನಿರ್ದೇಶನ ಬಗ್ಗೆ ಮಾತಾಡಬೇಕು ಸರ್. ಯಾಕಂದ್ರೆ ಇದರದ್ದು ಒಳ್ಳೆ ಮೆಸೇಜ್, ಎಚ್ಚರಿಕೆಯ ಮೆಸೇಜ್, ಜವಾಬ್ದಾರಿ ಜಾಸ್ತಿ ಇದೆ, ಕಂಟೆಂಟ್ ಬಗ್ಗೆ ಕುತೂಹಲಕಾರಿ ನಿರ್ದೇಶನ. ಫಸ್ಟ್ ಆಫ್ ಆಲ್, ಮೋರ್ ದನ್ ಡೈರೆಕ್ಷನ್, ಐ ವುಡ್ ಲೈಕ್ ಟು ಸ್ಪೀಕ್ ಅಬೌಟ್ ಹಿಸ್ ರೈಟಿಂಗ್. ಈಗ ಕಥೆ ಕೇಳ್ದಾಗ್ಲೇ ತಾನೇ ನಾವು ನಿರ್ಮಾಣ ಮಾಡಬೇಕು ಅಂತ ನಮ್ಮ ಮನಸ್ಸಿಗೆ ಬಂದಿದೆ. ಡೈರೆಕ್ಷನ್ ನೋಡಿ ಅಲ್ವಾ. ಸೊ ಆ ಅಂಶ, ಕಂಟೆಂಟ್ ಅನ್ನೋದನ್ನು ಒಬ್ಬ ಬರ್ಕೊಂಡು ಬಂದಿದ್ದಾನೆ ಅನ್ನೋದು ಆಕ್ಚುಲಿ ಗ್ರೇಟ್ ಥಿಂಗ್. ಬಿಕಾಸ್ ಎಲ್ಲೂ ಕೂಡ ನಿಮಗೆ ರೆಗ್ಯುಲರ್ ಹೀರೋಯಿಸಮ್, ರೆಗ್ಯುಲರ್ ಡೈಲಾಗ್ಸ್, ಎಲ್ಲೂ ಹೀರೋನ ಇಂಪ್ರೆಸ್ ಮಾಡಬೇಕು ಅಂತ ತಗೊಂಡು ಬಂದಿರ್ತಕ್ಕಂಥ ಕಥೆ ಅಲ್ಲ. ವೆರಿ ಪ್ಯೂರ್, ವಿತ್ ವೆರಿ ಪ್ಯೂರ್ ಆರ್ಟ್. ಅಂದ್ರೆ ಫಸ್ಟ್ ಕಂಟೆಂಟ್ ಕ್ರಿಯೇಟರ್ ಅಲ್ವಾ. ಸೊ ಫಾರ್ ದ್ಯಾಟ್ ವೇ ಐ ರೆಸ್ಪೆಕ್ಟ್ ಹಿಮ್ ಅ ಲಾಟ್. ಸೊ ಅದಾದ್ಮೇಲೆ ಮಾಡಿರ್ತಕ್ಕಂಥದ್ದು ಅಷ್ಟು ಆಸ್ ಎ ಟೀಮ್ ವರ್ಕ್. ಬಿಕಾಸ್ ಅಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಆಗುತ್ತೆ. ಅಂದ್ರೆ ವಿಷನ್ ಆಫ್ ಎ ಪರ್ಸನ್, ಅಂದ್ರೆ ಎಕ್ಸ್ಪೀರಿಯನ್ಸ್ ಆಫ್ ಎ ಪರ್ಸನ್, ಈ ಕೊಲಾಬರೇಷನ್ ಅಲ್ಲೇ ಆಗಿರ್ತಕ್ಕಂಥದ್ದು ಯುದ್ಧಕಾಂಡ. ಬಟ್ ಬುಡದಿಂದನೇ ಮಾತಾಡ್ಬೇಕಾದ್ರೆ ಸ್ಟೋರಿ ರೈಟಿಂಗ್ ಹ್ಯಾಸ್ ಟು ಬಿ ಅಪ್ರಿಷಿಯೇಟೆಡ್. ಎಸ್ ಎಸ್. ಸೊ ಓವರ್ ಆಲ್ ಟೀಮ್ ಬಗ್ಗೆ ಏನಂತ ಹೇಳಕ್ ಇಷ್ಟಪಡ್ತೀರಾ ಸರ್? ಹೇಗಿತ್ತು ಎಷ್ಟು ದಿನ ವರ್ಕ್ ಮಾಡಿದ್ರಿ, ಹೆಂಗಿತ್ತು ಶೂಟಿಂಗ್ ಎಲ್ಲ? ಯಾಕೆಂದ್ರೆ ನಿಮಗೂ ಒಂದು ವಿಭಿನ್ನ ರೀತಿಯ ವೈಟ್ ಕೊಡುವಂಥದ್ದು, ಲಾಯರ್ ಕೋರ್ಟ್, ಹೇಗಿತ್ತು ಇಲ್ಲ? ಟೀಮ್ಗೆ ಕೇಳಬೇಕು ನೀವು ಆಕ್ಚುಲಿ. ಬಿಕಾಸ್ ನಾನಲ್ಲಿ ಒಂದು ಹೆಡ್ ಮಾಸ್ಟರ್ ತರ, ಯಾರೋ ಸ್ಟ್ರಿಕ್ಟ್ ಆಫೀಸರ್ ಇದ್ರೆ, ಹಿಟ್ಲರ್ ತರ ಇದ್ದೆ. ಹೌದಾ? ನೋಡೋಕ್ಕಿಂತ ಬಟ್ ಸೆಟ್ ಅಲ್ಲಿ ಅದೊಂದು ಪ್ರೊಡ್ಯೂಸರ್ ಕಡೆ ಬಂದ್ಬಿಡ್ತು ಅಂತ ಅನ್ಸುತ್ತೆ. ಬಿಕಾಸ್ ನನಗೆ ಅಂದ್ರೆ ಟು ದಿ ಕೋರ್ ಪರ್ಫೆಕ್ಷನ್ ಇರಬೇಕು. ಆದ್ರೆ ದುಡ್ಡಿನ ವಿಚಾರಕ್ಕಲ್ಲ, ನನಗೆ ಆ ಸೀನ್ ಬರೋವರೆಗೂ ಬಿಡ್ತಾ ಇರಲಿಲ್ಲ. ನನ್ನ ಜೊತೆಗಿರೋ ಫ್ರೆಂಡ್ಸ್ ಎಲ್ಲ ನನಗೆ ರಾವ್ ಅಂತ ಕರೀತಾರೆ.
ಜಾಸ್ತಿ ಆಗ್ಬಿಡುತ್ತೆ ಬಜೆಟ್, ಒಂದಿನ ಎಕ್ಸ್ಟೆಂಡ್ ಆಗ್ತದೆ, 2 ದಿನ ಎಕ್ಸ್ಟೆಂಡ್ ಆಗ್ತದೆ, ಇನ್ನು ಮುಗಿತಾ ಇಲ್ಲ, ಜಾಸ್ತಿ ಆಗುತ್ತೆ ಅಂತೆಲ್ಲ. ಬಟ್ ನನಗೆ ಆ ಶಾರ್ಟ್ ಬರಬೇಕು. ಒಂದು ಶಾರ್ಟ್ 4 ದಿನ ಬರೀ ಒಂದು ಶಾರ್ಟಿಗೆ ತೆಗೆದಿದ್ದೀವಿ, ಅಂದ್ರೆ ನಾಟ್ ಅ ಸೀನ್, ಓನ್ಲಿ ಒನ್ ಸಿಂಗಲ್ ಶಾರ್ಟ್ ವಿ ಆರ್ ಟೇಕನ್ 4 days ಆ ಪರ್ಫೆಕ್ಷನ್ ಬರೋದಕ್ಕೆ. ಸೊ ನನ್ನ ಅಂದ್ರೆ ಅಷ್ಟು ಹಾರ್ಡ್ ಕೋರ್ ಹಿಂದೆ ನಿಂತು ಕಮಾಂಡರ್ ನಿಂತಿರ್ತಿಲ್ಲ, ಎಷ್ಟು ಜನ ಬೈಕೊಂಡಿದ್ದಾರೆ, ಹಿಂದೆ ಆಡ್ಕೊಂಡಿದ್ದಾರೆ, ನಂಗೆಲ್ಲ ಗೊತ್ತಿದೆ. ಬಟ್ ಅಂದ್ರೆ ನನ್ನ ಮುಂದೆ ಬಂದು ನಗ್ತಾರೆ, ಹಿಂಗೆಲ್ಲ ಆಡ್ಕೊಂಡ್ವಿ ನಿಮ್ ಬಗ್ಗೆ ಅಂತ. ಬಟ್ ಆ ಸಿಚುಯೇಷನ್ಸ್ ಅಂದ್ರೆ ಆ ಟೈಮಲ್ಲಿ ಪಾಪ ಎಲ್ಲರೂ ಕೋಆಪರೇಟ್ ಮಾಡಿದ್ರು. ಅಂದ್ರೆ ಫಾರ್ ವಾಟ್ ಐ ಆಮ್ ಫೈಟಿಂಗ್, ಯಾವ್ದಕ್ಕೋಸ್ಕರ ನಾನು ಕೋಪ ಮಾಡ್ಕೊಳ್ತಾ ಇದ್ದೀನಿ, ಯಾವ್ದಕ್ಕೋಸ್ಕರ ನಾನು ಅಷ್ಟೊಂದು ಹಠ ಹಿಡಿದಿದ್ದೀನಿ ಅನ್ನೋದು ಆ ವಿಷಯ ಅವ್ರಿಗೆ ಗೊತ್ತಿರೋದ್ರಿಂದ ಇನ್ ದಟ್ ವೇ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದೇರ್ ಸಪೋರ್ಟ್. ಎಲ್ಲರೂ ಕೂಡ ಬೇಜಾರು ಮಾಡ್ತೀವಿ, ಹಿಂದೆ ಯಾರು ಕೆಲಸ ಮಾಡ್ತಾರೆ ಅಂತ ಹೋಗಿಲ್ಲ ಪಾಪ ನಿಂತಿದ್ದಾರೆ. ಅದಕ್ಕೆ ಸಿನಿಮಾ ಸಕ್ಸಸ್ ಆಗಿ ಗೊತ್ತಾಗುತ್ತೆ. ಅಂದ್ರೆ ಅವತ್ತಿನ ದಿನದಿಂದನೇ ಗೊತ್ತಿರೋದ್ರಿಂದ ಬಿಟ್ಟು ಹೋಗಿಲ್ಲ ಯಾರು. ಅಂದ್ರೆ ಆ ಅಂಡರ್ಸ್ಟ್ಯಾಂಡಿಂಗ್ ಇರೋದ್ರಿಂದನೇ ಅದೊಂದು ಸಪೋರ್ಟ್ ಸಿಕ್ಕಿದೆ.